Let us consider the third problem. See, in the previous class we have worked out two examples. So let us continue that exercise. See, third problem. What is the third problem? Prove that. Okay, let me convert this later. Prove that cot square pi by 6 plus cosecant 5 pi by 6 plus 3 tan square pi by 6 is equal to, see, right hand side should get 6. So we shall consider LHS. See, cot square pi by 6 can be written as cot pi by 6 whole square plus ನೋಡಿ ಇಲ್ಲಿ ಕೊಸಿಕ್ಯಾನ್ 5 pi by 6 ಅಂತ ಇದೆ. ಸೊ ಇದನ್ನು ನಾವಿಲ್ಲಿ ರಫ್ ವರ್ಕ್ ಮಾಡೋಣ. 5 pi by 6 ಕೊಸಿಕ್ಯಾಂಟ್ ನೋಡಿ 5 pi by 6 ಅಂತ ಇದೆ. ಸೊ 5 ಇಂಟು ಸಿ pi by 6 ಮೀನ್ಸ್ ನೋಡಿ pi by 6 ಅಂದರೆ ಎಷ್ಟು 30 ಡಿಗ್ರಿ. ಸೊ 5 ಇಂಟು 30 ಡಿಗ್ರಿ ನನಗೆ 150 ಬಂತು. ಸೊ ಅಲ್ಲಿಗೆ ಕೊಸಿಕ್ಯಾಂಟ್ 150 ಡಿಗ್ರಿ. ಓಕೆ, ಕೊಸಿಕ್ಯಾಂಟ್ ನೋಡಿ 150 ಅನ್ನು ನಾವು ಬರ್ಕೊಳ್ಳೋಣ ಅಲೈಡ್ ಆಂಗಲ್ಸ್ ಫಾರ್ಮಲ್ಲಿ. ಸಿ 180 ಮೈನಸ್ 30 ಅಂತ ಬರೆಯೋಣ. 180 ಮೈನಸ್ 30 ನೋಡಿ 180 ಮೈನಸ್ 30. ಸೊ ಕೀಪ್ ದಿಸ್ ಪಾಯಿಂಟ್ ಇನ್ ಯುವರ್ ಮೈಂಡ್. ಎಸ್ ಡಿಸ್ ರೂಲ್ ನೋಡಿ ಲೆಸ್ ದ್ಯಾನ್ 180. ಈಗ 180 ಯೂಸ್ ಮಾಡಿದ್ದೀನಿ. ಎಕ್ಸ್ ಆಕ್ಸಿಸ್ ಲೈಸ್ ಆನ್ ಎಕ್ಸ್ ಆಕ್ಸಿಸ್ ಆರ್ ಇಟ್ ಇನ್ವಾಲ್ವ್ಸ್ ಎಕ್ಸ್ ಆಕ್ಸಿಸ್. ಸೊ ರೇಷಿಯೋ ಚೇಂಜ್ ಆಗೋಲ್ಲ. ಕೊಸಿಕ್ಯಾಂಟ್ ಅಂತಾನೆ ಬರ್ಕೊಳ್ಳೋಣ 30 ಡಿಗ್ರಿ. ಓಕೆ, ಸೊ ಸೈನ್ ನೋಡೋಣ. ಇದು ಲೆಸ್ ದ್ಯಾನ್ 180 ಅಂದ್ರೆ ಎಷ್ಟನೇ ಕ್ವಾಡ್ರೆಂಟ್ ಅಲ್ಲಿ ಬಂತು ನೋಡಿ, ಸೆಕೆಂಡ್ ಕ್ವಾಡ್ರೆಂಟ್. ಸೊ ಸೆಕೆಂಡ್ ಕ್ವಾಡ್ರೆಂಟ್ ಅಲ್ಲಿ ಸೈನ್ ಮತ್ತು ಕೊಸಿಕ್ಯಾಂಟ್ ಆರ್ ಪಾಸಿಟಿವ್. ಅಬ್ಸರ್ವ್ ಮಾಡಿ, ಇಲ್ಲಿ ಕೊಸಿಕ್ಯಾಂಟ್ ಇರೋದ್ರಿಂದ ಚಿಹ್ನೆ ಏನು ಚೇಂಜ್ ಆಗಲ್ಲ. ಇಟ್ ವಿಲ್ ಬಿ ಪಾಸಿಟಿವ್ ಓನ್ಲಿ. ಸೊ ಕೊಸಿಕ್ಯಾಂಟ್ 30 ವ್ಯಾಲ್ಯೂ ಏನಾಗುತ್ತೆ, ದಟ್ ವಿಲ್ ಬಿ 2. ಸೊ ಈಗ ನಾವು ಇಲ್ಲಿ ನೋಡೋಣ, ಇನ್ನೊಂದೇ ವ್ಯಾಲ್ಯೂಸ್ ಅನ್ನ ನೋಡೋಣ. ಸೊ ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ವಾಟ್ ಇಸ್ ಅವರ್ ಫಸ್ಟ್ ಟರ್ಮ್, ಕಾಟ್ pi by 6. ಓಕೆ, ಕಾಟ್ pi by 6 ಅಬ್ಸರ್ವ್ ಮಾಡಿ. ಕಾಟ್ 30 pi by 6 ಮೀನ್ಸ್ ಎಷ್ಟು 30 ಡಿಗ್ರಿ. ಸೊ ಕಾಟ್ 30 ವ್ಯಾಲ್ಯೂ ಎಷ್ಟು ನೋಡಿ, ಅವೆಲ್ಲ ವ್ಯಾಲ್ಯೂಸ್ ನೆನಪಿಟ್ಕೋಬೇಕು. ಸೊ ಕಾಟ್ 30. ಸೊ ವಾಟ್ ಇಸ್ ದಿಸ್, tan 30 ಗೆ ರೆಸಿಪ್ರೋಕಲ್. tan 30 ವ್ಯಾಲ್ಯೂ ಎಷ್ಟು 1/√3. ಸೊ ಕಾಟ್ 30 ವ್ಯಾಲ್ಯೂ ವಿಲ್ ಬಿ √3. ಸೊ ಆ ಟೇಬಲ್ ನಿಮಗೆ ಇದ್ರ ವ್ಯಾಲ್ಯೂ ಸಿಗುತ್ತೆ. ಸೊ √3 ಹೋಲ್ ಸ್ಕ್ವೇರ್, ಇದರ ವ್ಯಾಲ್ಯೂ √3. ಸೊ ಇಲ್ಲಿ ಸ್ಕ್ವೇರ್ ಆಗಿ ಬಂದಿದ್ದೀರಿ. ಪ್ಲಸ್ ನೋಡಿ ಕೊಸಿಕ್ಯಾಂಟ್ ಎಷ್ಟಾಗಿತ್ತು, ಇದು 150 ಡಿಗ್ರಿ ಕನ್ವರ್ಟ್ ಮಾಡಿದ್ವಲ್ಲ. ನೋಡಿ ಕೊಸಿಕ್ಯಾಂಟ್ 150 ನೋಡಿ ಇಲ್ಲಿ ವರ್ಕೌಟ್ ಮಾಡಿದ್ವಿ. ವಾಟ್ ಇಸ್ ದ ವ್ಯಾಲ್ಯೂ ಇಯರ್, ಪಾಸಿಟಿವ್ ಪ್ಲಸ್ 2. ಓಕೆ, 2 ಪ್ಲಸ್ ಈ 3 ಹಾಗೆ ಬರೆಯೋಣ. ನೋಡಿ ಅಬ್ಸರ್ವ್ ಮಾಡಿ, ನೀವೇನು ವ್ಯಾಲ್ಯೂ ಬರೀತೀರೋ ದಟ್ ಹೋಲ್ ಸ್ಕ್ವೇರ್. ನಾನಿನ್ನೂ ಆ ವ್ಯಾಲ್ಯೂನ ಬರ್ದಿಲ್ಲ. tan pi by 6 ಅಂತ ಇದೆ ಅಂದ್ರೆ tan 30. ಓಕೆ, tan 30. ವಾಟ್ ಇಸ್ ದ ವ್ಯಾಲ್ಯೂ ಆಫ್ tan 30 ನೋಡಿ, tan 30 ಇಲ್ಲಿ ನೋಡಿ ಬರ್ತಿದ್ದೀರಿ. cot 30 ವ್ಯಾಲ್ಯೂ √3. ಸೊ tan ಮೀನ್ಸ್ ಇದರ ರೆಸಿಪ್ರೋಕಲ್. ಸೊ ಅದರ ವ್ಯಾಲ್ಯೂ ಏನಾಗಬೇಕು ನಮಗೆ 1/√3 ಹೋಲ್ ಸ್ಕ್ವೇರ್. ನೋಡಿ ಅಬ್ಸರ್ವ್ ಮಾಡಿ, ಇವಾಗ ವ್ಯಾಲ್ಯೂಸ್ ಅನ್ನ ಕರೆಕ್ಟ್ ಆಗಿ ಬರ್ಕೊಂಡ್ರೆ ನಮ್ಮ ಕೆಲಸ ಈಸಿ. ನೋಡಿ ಹೋಲ್ ಸ್ಕ್ವೇರ್ ಇದೆ. ಸೊ √3 ಹೋಲ್ ಸ್ಕ್ವೇರ್. ಸೊ ಇಟ್ ಇಸ್ ಅ ಥರ್ಡ್ ಹೋಲ್ ಸ್ಕ್ವೇರ್. ನೋಡಿ ಇಲ್ಲಿ ಆರ್ಡರ್ ಇಸ್ 2. ಸೊ √3 ಹೋಲ್ ಸ್ಕ್ವೇರ್ ಅಂದ್ರೆ ನಮ್ಮ ಆನ್ಸರ್ ಏನಾಗಬೇಕು, ರಾಡಿಕಲ್ ಎಷ್ಟು ಉಳಿಯುತ್ತೆ 3. ಸೊ ದಿಸ್ ಸ್ಕ್ವೇರ್ ಅಂಡ್ ಸ್ಕ್ವೇರ್ ರೂಟ್ ಗೆಟ್ ಕ್ಯಾನ್ಸಲ್ಸ್. ಐ ವಿಲ್ ಗೆಟ್ 3. √3 ಹೋಲ್ ಸ್ಕ್ವೇರ್ ಇಸ್ 3. ಸೊ ಯು ಗಾಟ್ 3. ಸಿ ನೋಡಿ √3 ಹೋಲ್ ಸ್ಕ್ವೇರ್ ಅಲ್ವಾ, ಡೈರೆಕ್ಟ್ 3 ಅಂತ ಬರ್ದೆ, ಕರೆಕ್ಟ್ ಇದೆ. ಸೊ √3 ಅನ್ನು ನಾವು 3 ಅಂತ ಬರೀಬಹುದು. ಸ್ಕ್ವೇರ್ ಹಾಗೆ ಬರ್ಕೊಳ್ಳಿ. ಸೊ ದೀಸ್ 2 ಆರ್ ಪವರ್ಸ್. ಸೊ ಲಾ ಆಫ್ ಇಂಡೆಕ್ಸ್ ಪ್ರಕಾರ ಮಲ್ಟಿಪ್ಲೈ ಮಾಡಿದ್ರೆ 2 ಗೆಟ್ ಕ್ಯಾನ್ಸಲ್ಸ್. ನೋಡಿ ನಿಮಗೆ ಎಷ್ಟು ಬಂತು, ಬರೀ 3 ಬಂತು. ಸೊ ನಾನು ಡೈರೆಕ್ಟ್ ಬರ್ತಿದ್ದೀನಿ 3. ಸೊ ದಿಸ್ ಆರ್ ಆಲ್ ಬೇಸಿಕ್ ಪಾಯಿಂಟ್ಸ್. ಓಕೆ, ಪ್ಲಸ್ 2 ಹಾಗೆ ಬರೆಯೋಣ. ನೋಡಿ ಪ್ಲಸ್ ಇಲ್ಲಿ 3 ಹಾಗೆ ಇರಲಿ. 3 ಇಂಟು ನೋಡಿ 1 ಸ್ಕ್ವೇರ್ ಈಸ್ 1 ಡಿವೈಡೆಡ್ ಬೈ, ಈಗ ನೋಡಿ √3 ಹೋಲ್ ಸ್ಕ್ವೇರ್. ನೋಡಿ √3 ಹೋಲ್ ಸ್ಕ್ವೇರ್ 3. ಹಾಗಾದ್ರೆ 1 ಸ್ಕ್ವೇರ್ ಇಸ್ 1, √3 ಹೋಲ್ ಸ್ಕ್ವೇರ್ ಏನಾಗುತ್ತೆ 3 ಆಗುತ್ತೆ. ಸೊ ಅದನ್ನ ಹಾಗೆ ಬರ್ಕೊಳ್ಳೋಣ. ಸೊ 3 ಪ್ಲಸ್ 2 ಪ್ಲಸ್ ನೋಡಿ 3 1 ಕ್ಯಾನ್ಸಲ್ ಆಯಿತು. ಸೊ ಏನಾಯಿತು 1. ಅಲ್ಲಿಗೆ 3 + 2 5, 5 + 1 6. ಸೊ ದಿಸ್ ಈಸ್ ಅವರ್ ರಿಕ್ವೈರ್ಡ್ RHS. ಓಕೆ, ಕೊಸಿಕ್ಯಾಂಟ್ 150. ವ್ಯಾಲ್ಯೂ ಆಫ್ ಕೊಸಿಕ್ಯಾಂಟ್ 150 is 2. So note down the solution of this. Then let us go for fourth one. ನೋಡಿ AST's rule ಹಾಗೆ ಬಿಟ್ಟಿರ್ತೀನಿ. So prove that. So let us go for next example. 2 sin square 3 pi by 4. 2 cos square pi by 4. 2 secant square pi by 3. That should be equal to, we have to prove that is equal to 10. Okay. See, 2 first term is, okay, this is the fourth. Let me give this number here. Prove that. Okay, prove that 2 sin square 3 pi by 4. Okay, plus 2 cos square pi by 4 plus 2 secant square pi by 3 is equal to 10. So let us consider
ಅವರ್ ಎಲ್ ಎಚ್ ಎಸ್ ನೋಡಿ, ಎಲ್ ಎಚ್ ಎಸ್ ಅನ್ನು ಬರೆಯೋಣ. ಸೊ ಬರೆಯುವಾಗ 2 ಅದನ್ನ ಹಾಗೆ ಬರೆಯೋಣ ನೋಡಿ. ಸೈನ್ಸ್ ಇದು ನಮ್ಮದು ರೇಷಿಯೋ. ಸೊ ಅದು ನಾನು ಏನಂತ ಬರಿತೀನಿ, ಸೈನ್ ನೋಡಿ 3π/4 ಹೋಲ್ ಸ್ಕ್ವೇರ್ ಅಂತ ಬರ್ಕೊಳ್ಳಿ. ಆಮೇಲೆ ವ್ಯಾಲ್ಯೂ ಏನು ಬರುತ್ತೆ ಅದು ಹೋಲ್ ಸ್ಕ್ವೇರ್ ಮಾಡ್ಬೋದು. ಪ್ಲಸ್ ಹಾಗೆ ನಮಗೆ 2 ನೋಡಿ, 2ಗೆ ಸ್ಕ್ವೇರ್ ಹಾಕ್ಬಾರ್ದು. 2 ಇಸ್ ದ ಕೋಎಫಿಷಿಯಂಟ್, 2 ಇಸ್ ಸಪರೇಟ್. ಕಾಸ್ ಸ್ಕ್ವೇರ್ π/4 ಇಸ್ ನಥಿಂಗ್ ಬಟ್ ಕಾಸ್ π/4 ಹೋಲ್ ಸ್ಕ್ವೇರ್ ಪ್ಲಸ್ 2 ನೋಡಿ ಸೀಕ್ಯಾಂಟ್ π/3 ಹೋಲ್ ಸ್ಕ್ವೇರ್ ಇಷ್ಟು ಬರ್ಕೊಳ್ಳೋಣ. ಸೊ ಡೋಂಟ್ ರೈಟ್ ದ ಸ್ಕ್ವೇರ್ ಬ್ರಾಕೆಟ್ ಹಿಯರ್. ಓಕೆ, 2 ಇಸ್ ಔಟ್ಸೈಡ್, ಅದು ಕೋಎಫಿಷಿಯಂಟ್, ಅದು ಹಾಗೆ ಬರೆಯೋಣ. ಸೊ ಇಲ್ಲಿ ನನಗೆ ನೋಡಿ 2 ಹಾಗೆ ಬರೀತೀನಿ ನೋಡಿ. 3π/4 ಅಂತ ಇದೆ. ಸೊ ನಾನು ಇದನ್ನು ತಗೊಳ್ಳೋಣ ಬೇಕಾದ್ರೆ ಸೈನ್. ಓಕೆ, ಸೈನ್ ಆಫ್ ನೋಡಿ 3π/4. ವಾಟ್ ಇಸ್ 3π/4? ಈಗ ನೋಡಿ 3π/4 ಅಲ್ವಾ. ಓಕೆ, ಇದನ್ನ ಡಿಗ್ರಿಲಿ ಕೂಡ ನಾವು ಕನ್ವರ್ಟ್ ಮಾಡ್ಬೋದು, ಇಲ್ಲ ಹಾಗೆ ರೇಡಿಯನಲ್ಲಿ ಬರಿಬೋದು. ಓಕೆ, 3 ಇಸ್ ಅ ಕೋಎಫಿಷಿಯಂಟ್ ನೋಡಿ. π/4 ಅಂದ್ರೆ ಎಷ್ಟು? ನಿಮ್ಗೆ ಸ್ಟ್ಯಾಂಡರ್ಡ್ ಆಂಗಲ್ಸ್ π/4, π/3, 3π/2 ಎಲ್ಲ ಗೊತ್ತಿದೆ, ಮೊದಲನೇ ಕ್ಲಾಸಲ್ಲಿ ನಾವು ನೋಡಿದ್ದೀವಿ. π/4 ಅಂದರೆ 45. ಸೊ ಅಲ್ಲಿ ನನಗೆ 3 × 45 ಮಲ್ಟಿಪ್ಲೈ ಮಾಡಿದ್ರೆ 135. ಸೊ ಇಲ್ಲಿ ಗೆಟ್ ಸೈನ್ 135 ಡಿಗ್ರಿ. ಇದ್ರ ವ್ಯಾಲ್ಯೂ ನನಗೆ ಬೇಕೀಗ. ಓಕೆ, ಸೈನ್ 135 ನೋಡಿ, ಅಬ್ಸರ್ವ್ ಮಾಡೋಣ. ಸೈನ್ ಆಫ್ ಮತ್ತೆ ಒಮ್ಮೆ ಇನ್ನೊಂದ್ಸರಿ ಬರೆಯೋಣ 180. ಓಕೆ, ಸೊ ಹೌ ಕ್ಯಾನ್ ವಿ ರೈಟ್ ದಿಸ್? 135 ಡಿಗ್ರಿ. ಓಕೆ, 180 ಮೈನಸ್ ನೋಡಿ 45 ಮಾಡ್ಬೋದು ನೋಡಿ. 180 ಮೈನಸ್ 45, ಸೊ ವಿಲ್ ಗೆಟ್ 135. ಓಕೆ, ಈಗ ನೋಡಿ 180 ಡಿಗ್ರಿ ಯೂಸ್ ಮಾಡಿದ್ದೀವಿ, ರೇಷಿಯೋ ಚೇಂಜ್ ಆಗಲ್ಲ. ಅಬ್ಸರ್ವ್ ಮಾಡಿ, ನಾನು ಏನು ಬರೀತಾ ಇದ್ದೀನಿ ಅಬ್ಸರ್ವ್ ಮಾಡಿ. ಸೈನ್ ರೇಷಿಯೋ ವಿಲ್ ನಾಟ್ ಚೇಂಜ್ ಬಿಕಾಸ್ ಇಟ್ ಇನ್ವಾಲ್ವ್ಸ್ ಎಕ್ಸ್ ಆಕ್ಸಿಸ್ ಪೈ. ಓಕೆ, ದೆನ್ ರೈಟ್ ದ ಸೈನ್ ಆಫ್ ದ ಆಂಗಲ್. ನೋಡಿ ಈಗ ಚಿಹ್ನೆ ನೋಡೋಣ. 180 ಮೈನಸ್ ಥೀಟಾ ಎಷ್ಟನೇ ಕ್ವಾಡ್ರೆಂಟ್ ಬಂದು ನೋಡಿ, ಇಟ್ ಲೈಸ್ ಇನ್ ಸೆಕೆಂಡ್ ಕ್ವಾಡ್ರೆಂಟ್. ಒನ್ ಸೆಕೆಂಡ್, ಸೈನ್ ಇಸ್ ಪಾಸಿಟಿವ್, ಸೈನ್ ಅಂಡ್ ಕೊಸಿಕೆಂಟ್ ಪಾಸಿಟಿವ್. ಇನ್ನೊಂದು ಪ್ರಾಬ್ಲಮ್ ಕೊಸಿಕೆಂಟ್ ಬಂದಿತ್ತು, ಇಲ್ಲಿ ಸೈನ್ ಇದೆ, ಸೈನ್ ಚಿಹ್ನೆ ಪಾಸಿಟಿವೇ ಇರುತ್ತೆ. ಸೊ ಸೈನ್ 45 ಬಂತು. ಹಾಗಾದ್ರೆ ಸೈನ್ 45 ವ್ಯಾಲ್ಯೂ ಏನು? 1/√2. ಸೊ ಈ 1/√2 ಇಲ್ಲಿ ಡೈರೆಕ್ಟಾಗಿ ಬರೀತೀನಿ ನೋಡಿ, 1/√2 ಹೋಲ್ ಸ್ಕ್ವೇರ್. ಅಬ್ಸರ್ವ್ ಮಾಡಿ, ವೆರಿ ವೆರಿ ಇಂಪಾರ್ಟೆಂಟ್. ಸೊ ಸೈನ್ 3π/4 ವ್ಯಾಲ್ಯೂ ಆಫ್ ಸೈನ್ 3π/4 ಎಷ್ಟು ಬಂತು ನನಗೆ? 1/√2. ಸೊ 1/√2 ಹೋಲ್ ಸ್ಕ್ವೇರ್ ನೋಡಿ, ಇದು 1/√2. ಇದನ್ನು ನಾವು ರಫ್ ಆಗಿ ಮಾಡೋಣ. ಪ್ಲಸ್ ವೆರಿ ಇಂಪಾರ್ಟೆಂಟ್, ಸಿ 2 ಬ್ರಾಕೆಟ್ ಹಾಕೋಣ ನೋಡಿ. ಕಾಸ್ π/4 ಅಂತಿದೆ ಅಂದರೆ ಕಾಸ್ 45. ಸೊ ವಾಟ್ ಇಸ್ ದ ವ್ಯಾಲ್ಯೂ ಆಫ್ ಕಾಸ್ 45? ನೋಡಿ, ಸೈನ್ 45 ವ್ಯಾಲ್ಯೂ ಇಸ್ 1/√2, ಕಾಸ್ 45 ವ್ಯಾಲ್ಯೂ ಇಸ್ ಆಲ್ಸೋ 1/√2. ಸೊ ಇದ್ರ ವ್ಯಾಲ್ಯೂ ಕೂಡ ನಮಗೆ ಏನಾಗಬೇಕು? 1/√2 ಹೋಲ್ ಸ್ಕ್ವೇರ್ ಪ್ಲಸ್ ಈಗ 2 ಹಾಗೆ ಬರ್ಕೊಳ್ಳೋಣ ನೋಡಿ. ಅಬ್ಸರ್ವ್ ಮಾಡಿ, π/3 ಇದೆ. ಅಬ್ಸರ್ವ್ ದ ರೇಡಿಯನ್ ಮೆಜರ್. π/3 ಅಂದರೆ ಎಷ್ಟು? 180/3 ಅಂದರೆ ಎಷ್ಟಾಯಿತು? 60. ಸೀಕ್ಯಾಂಟ್ 60 ನೋಡಿ, ಸೀಕ್ಯಾಂಟ್ 60 ಬರೆಯೋದು ಮುಂಚೆ ಸೈನ್ 60 ವ್ಯಾಲ್ಯೂ ನೋಡ್ಕೋಬೇಕು. ಸೊ ಸೈನ್ 60 ವ್ಯಾಲ್ಯೂ ಏನಿರುತ್ತೆ ಅದರ ರೆಸಿಪ್ರೋಕಲ್. ಓಕೆ, ಸೊ ವಾಟ್ ಇಸ್ ದ ವ್ಯಾಲ್ಯೂ ಆಫ್ ಸೈನ್ 60? ಸೈನ್ 60 ವ್ಯಾಲ್ಯೂ ಆಫ್ ಸೈನ್ 60 ಇಸ್ 1/2. ಸೊ ಸೀಕ್ಯಾಂಟ್ 60 ವ್ಯಾಲ್ಯೂ ಎಷ್ಟಾಗಬೇಕು? 2. ಓಕೆ, ಲೆಟ್ ಮಿ ರೈಟ್ 2 ವ್ಯಾಲ್ಯೂ. ಸೀಕ್ಯಾಂಟ್ 60 ರೆಸಿಪ್ರೋಕಲ್ ಆಫ್ ಕಾಸ್ 60. ಓಕೆ, ರೆಸಿಪ್ರೋಕಲ್ ಆಫ್ ಕಾಸ್ 60. ಸೊ ಕಾಸ್ 60 ವ್ಯಾಲ್ಯೂ ಎಷ್ಟು? 1/2. ಸೊ secant 60 value, take the reciprocal 2. So secant 60 value is 2 square. So ಈಗ ಇಷ್ಟು ಸಿಂಪ್ಲಿಫೈ ಮಾಡೋಣ. Okay, secant is given. Okay, reciprocal of secant is cos. So cos 60 value 1/2, secant 60 value is 2. ಈಗ ನೋಡಿ ಈ ತರ ಕ್ಯಾನ್ಸಲ್ ಮಾಡ್ಬಾರ್ದು ನೋಡಿ, ಹೋಲ್ ಸ್ಕ್ವೇರ್ ಇದೆ. ಸೊ ಅದನ್ನು ಸ್ಕ್ವೇರ್ ಮಾಡ್ಕೊಳ್ಳಿ. 2 ಇಂಟು ನೋಡಿ 1 ಸ್ಕ್ವೇರ್ ಡಿವೈಡೆಡ್ ಬೈ √2 ಹೋಲ್ ಸ್ಕ್ವೇರ್. ಈಗ 1 ಸ್ಕ್ವೇರ್ ಅಂದ್ರೆ ಏನಾಯ್ತು? 1 ನೋಡಿ, √2 ಹೋಲ್ ಸ್ಕ್ವೇರ್. ಇದನ್ನು ಸ್ಕ್ವೇರ್ ಮಾಡಬೇಕು, ಇದನ್ನು ಸ್ಕ್ವೇರ್ ಮಾಡಬೇಕು, ಬಿಕಾಸ್ ಬೈ ದ ಲಾ ಆಫ್ ಇಂಡೆಕ್ಸ್. ಸೊ √2 ಹೋಲ್ ಸ್ಕ್ವೇರ್ ನಮಗೆ ಗೊತ್ತು, ರ್ಯಾಡಿಕ್ಯಾಂಡ್ ಉಳಿಯುತ್ತೆ 2 ಪ್ಲಸ್ ನೋಡಿ 2 ಹಾಗೆ ಬರೀತೀನಿ. ಓಕೆ, 1 ಸ್ಕ್ವೇರ್ ಅಂದ್ರೆ ಎಷ್ಟು? 1 ಡಿವೈಡೆಡ್ ಬೈ ಮತ್ತೆ √2 ಹೋಲ್ ಸ್ಕ್ವೇರ್. ಸೊ ಸ್ಕ್ವೇರ್ ವುಡ್ ಗೆಟ್ ಕ್ಯಾನ್ಸಲ್, ಆಗುತ್ತೆ ರ್ಯಾಡಿಕ್ಯಾಂಡ್ 2 ಪ್ಲಸ್ 2 2s. ಓಕೆ, ಸಾರಿ ನೋಡಿ, ಇಲ್ಲಿ ಸ್ಕ್ವೇರ್ ಇದೆ. ಓಕೆ, 2 ಸ್ಕ್ವೇರ್. ಈಗ ಸ್ಕ್ವೇರ್ ಮಾಡೋಣ 4 ನೋಡಿ, ಈಗ ನಾವು ಕ್ಯಾನ್ಸಲ್ ಮಾಡ್ಬೋದು. ಸೊ 2 1s ಅಲ್ಲಿಗೆ 1 ಇಂಟು 1 ನನಗೆ 1 ಬಂತು. ಓಕೆ, ಇಲ್ಲಿ ನೋಡಿ 2 1s ಕ್ಯಾನ್ಸಲ್ ಆಯಿತು. ಪ್ಲಸ್ 1 1s 1 ಬಂತು. ಪ್ಲಸ್ ನೋಡಿ ಇಲ್ಲಿ 2 ಇಂಟು 4 ಗುಣಾಕಾರ ಮಾಡಿದ್ರೆ 8. ಸೊ 8 + 1 + 1 ದಟ್ ವಿಲ್ ಬಿ ವಾಟ್? 10. ಸೊ ಇಟ್ ಈಸ್ ಅವರ್ ರಿಕ್ವೈರ್ಡ್ RHS. ನೋಡಿ, ಈ ರೀತಿ ನಾವು ನಿಧಾನವಾಗಿ ಇದನ್ನು ಸಿಂಪ್ಲಿಫೈ ಮಾಡಬೇಕು. ಸೊ ಯು ರಿಮೆಂಬರ್ ಆಲ್ ದ ವ್ಯಾಲ್ಯೂಸ್. ಸೊ ಈ ಥರ ನಿಮಗೆ ಆ್ಯಂಗಲ್ ಸ್ವಲ್ಪ ಜಾಸ್ತಿ ಬಂತು ಅಥವಾ ಸ್ಟ್ಯಾಂಡರ್ಡ್ ಆ್ಯಂಗಲ್ ಬರಲಿಲ್ಲ ಅಂದರೆ 135, 225 ನೋಡಿ ಈ ಥರ ಬಂದರೆ, ಸೊ ಯು ಯೂಸ್ ದ ASTC ರೂಲ್ ಟು ಕ್ಯಾಲ್ಕುಲೇಟ್ ದಟ್ ವ್ಯಾಲ್ಯೂ. Okay, so note down the solution. This is our fourth problem. Then let us go for
the next example. Okay, fifth, prove that three sine pi by 6 secant pi by 3 minus 4 sine 5 pi by 6 into cot pi by 4 is equal to 1. Okay, right hand side. So our answer should be 1. Now observe ಮಾಡಿ fifth problem. Prove that 3 sine pi by 6 into secant pi by 3 minus 4 sine 5 pi by 6 into cot pi by 4 is equal to 1. Okay. So let us consider this LHS. So what is the LHS? ನೋಡಿ ಮೊದಲನೇ ಟರ್ಮ್ ನೋಡಿ 3. ಸೊ ಇಲ್ಲೆಲ್ಲೂ ಡಿಗ್ರಿ ಕೊಟ್ಟಿಲ್ಲ, ಸೊ ನಾವು ಹಾಗೆ ಬರ್ಕೊಳ್ಳೋಣ. ಸೈನ್ ಪೈ ಬೈ 6 ಇಂಟು ನೋಡಿ ಪ್ರಾಡಕ್ಟ್, ಇದು ದಿಸ್ ಇಸ್ ಎ ಪ್ರಾಡಕ್ಟ್, ಸೀಕ್ಯಾಂಟ್ ಪೈ ಬೈ 3 ಬರುತ್ತೆ ಮೈನಸ್ ಇದು ಕೂಡ ಅಷ್ಟೇ 4 ನೋಡಿ ಸೈನ್, ಈಗ ನೋಡಿ 5 ಪೈ ಬೈ 6 ಅಂತ ಇದೆ ಇಲ್ಲಿ, 5 ಪೈ ಬೈ 6. ಸೊ ಇದನ್ನು ನಾವು ಕನ್ವರ್ಟ್ ಮಾಡ್ಕೊಳ್ಳೋಣ ಇಂಟು ದಿಸ್ ಕಾಟ್ ಪೈ ಬೈ 4. ಪೈ ಬೈ 4 ಮೀನ್ಸ್ 45 ಡಿಗ್ರಿ, ಅದೇನು ತೊಂದರೆ ನಮಗಿಲ್ಲ. ಓಕೆ, ಕಾಟ್ ಆಫ್ ಪೈ ಬೈ 4 ಇದೆಲ್ಲ ನಾವು ಡಿಗ್ರಿನೂ ಕೂಡ ಬರ್ಕೊಳ್ಬೋದು ನಾವು. ಓಕೆ, ಸೊ ನಾವು ಸಿಂಪ್ಲಿಫೈ ಯಾವ್ದು ಮಾಡ್ತೀವಿ ಅದನ್ನ ಮಾತ್ರ ಡಿಗ್ರಿ ಬರ್ಕೊಂತೀವಿ. 5 ಪೈ ಬೈ 6 ಅಂತ ಇದೆ. ಸೊ ಈಗ 5 ಪೈ ಬೈ 6 ಮೀನ್ಸ್ ಎಷ್ಟಾಗುತ್ತೆ ನೋಡಿ, 5 ಇಂಟು ನೋಡಿ ಪೈ ಬೈ 6 ಅಂದರೆ ಎಷ್ಟು, 180 ಬೈ 6, ಅಲ್ಲಿಗೆ 30 ಆಯಿತು, ಅಲ್ಲಿ 150. ಸೊ ನಮಗೆ ಸೈನ್ 150 ಡಿಗ್ರಿ ವ್ಯಾಲ್ಯೂ ನಮಗೆ ಇದು ಬರುತ್ತೆ, ಸೈನ್ 150 ಡಿಗ್ರಿ, ಅದನ್ನು ನಾವು ಬರ್ಕೋಬೇಕಾಗುತ್ತೆ. ಓಕೆ, ಅದನ್ನು ನಾವು ಅಲ್ಲಿ ಬರೆಯೋಣ ನೋಡಿ. 3 ಓಕೆ 3 ಇಂಟು ನೋಡಿ ಸೈನ್ ಪೈ ಬೈ 6 ಅಂದರೆ ಸೈನ್ 30 ಡಿಗ್ರಿ. ವಾಟ್ ಇಸ್ ದ ವ್ಯಾಲ್ಯೂ ಆಫ್ ಸೈನ್ 30 ಡಿಗ್ರಿ? ಸೊ ಸೈನ್ 30 ಡಿಗ್ರಿ ಬೆಲೆ ಎಷ್ಟು, 1/2. ನೋಡಿ ಸೀಕ್ಯಾಂಟ್ 60, so pi by 3 means 60 degree, secant 60 degree. ಸೊ secant 60 ಅಂದರೆ ನೋಡಿ ಈಗ ನಾವು ಜಸ್ಟ್ ಮಾಡಿದ್ವಿ, cos 60 ವ್ಯಾಲ್ಯೂ ಏನಿರುತ್ತೆ ಅದರ ರೆಸಿಪ್ರೋಕಲ್. cos 60 ವ್ಯಾಲ್ಯೂ ಇಸ್ 1/2, secant 60 ವ್ಯಾಲ್ಯೂ ಎಷ್ಟಾಗಬೇಕು 2, ರೆಸಿಪ್ರೋಕಲ್ ಆಫ್ ದಟ್. ಇದರ ಬೆಲೆ ಎಷ್ಟಾಗಬೇಕು 2. ನೋಡಿ ಈ ಮೂರು ವ್ಯಾಲ್ಯೂಸ್ ನೋಡಿ, 3 ಕೋಎಫಿಷಿಯಂಟ್, ಸೈನ್ ಪೈ ಬೈ 6 ಬೆಲೆ ಬರದೆ, secant ಪೈ ಬೈ 3 ಬರದೆ, ನಡುವೆ ಇಂಟು ಇದೆ ಪ್ರಾಡಕ್ಟ್. ಸೊ ಮೈನಸ್ 4 ಹಾಗೆ ಬರೆಯೋಣ ಇಂಟು ನೋಡಿ ಈ ಸೈನ್ 150 ಅಂತಿದೆ, ಅದನ್ನು ನಾವು ಮಾಡಿಲ್ಲ ಇಲ್ಲಿ. ಸೊ ಸೈನ್ ಆಫ್ ಬರೆಯೋಣ 180 ಮೈನಸ್ 30, ವೆರಿ ಈಸಿ. 180 ಯೂಸ್ ಮಾಡಿದ್ದೀನಿ, ರೇಷಿಯೋ ಚೇಂಜ್ ಆಗಲ್ಲ. ಸೊ ಸೈನ್ ಆಗೇ ಇರುತ್ತೆ, 30 ಬರ್ಬಿಡೋಣ, 30 ಡಿಗ್ರಿ. ಇಷ್ಟೇ ಬರೀಬಾರ್ದು ನೋಡಿ, ಇದ್ರ ಚಿಹ್ನೆ ಏನಾಗುತ್ತೆ ಕ್ವಾಡ್ರೆಂಟ್, ಅದಕ್ಕೆ ಇಲ್ಲಿ ಎಷ್ಟು ಹೆಸರು ಬಿಟ್ಟಿದೆ. ಸೊ 180 ಮೈನಸ್ ಥೀಟಾ, 1 ಸೆಕೆಂಡ್ ಲೈಸ್ ಇನ್ ಸೆಕೆಂಡ್ ಕ್ವಾಡ್ರೆಂಟ್. ನೋಡಿ ಸೆಕೆಂಡ್ ಕ್ವಾಡ್ರೆಂಟಲ್ಲಿ ಸೈನ್ ಪಾಸಿಟಿವ್ ಮತ್ತು ಸೈನೇ ಇದೆ, ಸೊ ಪಾಸಿಟಿವ್, ಅಲ್ಲಿಗೆ ಪ್ಲಸ್ ಇದೆ. ಸೊ ಸೈನ್ 30, ಸೊ ನಾವು ಸೈನ್ 30 ವ್ಯಾಲ್ಯೂ ಬರೆದ್ರೆ ನಮ್ಮ ಆನ್ಸರ್ ಮುಗೀತು. ಸೊ ಸೈನ್ 30 ವ್ಯಾಲ್ಯೂ, ಸೊ ವಾಟ್ ಇಸ್ ದ ವ್ಯಾಲ್ಯೂ ಆಫ್ ಸೈನ್ 30? ಸೈನ್ 30 ವ್ಯಾಲ್ಯೂ ಇಸ್ 1/2. ಓಕೆ, 1/2. ಸೈನ್ ವ್ಯಾಲ್ಯೂ ಆಫ್ ಸೈನ್ 30 ಇಸ್ 1/2. ನೋಡಿ ಅಲ್ಲಿಗೆ ಸೈನ್ 150 ಬೆಲೆ ಎಷ್ಟು, 1/2. ಸೊ ಹಾಗಾದ್ರೆ ನಾನು ಇಲ್ಲಿ ಸೈನ್ 150 ಅಂದರೆ 1/2 ಆಯಿತು ಇಂಟು ನೋಡಿ ಕಾಟ್ ಪೈ ಬೈ 4 ಅಂತಿದೆ. ಸೊ ದಟ್ ಈಸ್ 45 ಡಿಗ್ರಿ. ಸೊ ಟ್ಯಾನ್ 45 ಡಿಗ್ರಿ ವ್ಯಾಲ್ಯೂ ಎಷ್ಟು, 1. ಕಾಟ್ 45 ಇಸ್ 1, ವೆರಿ ಈಸಿ ಟು ರಿಮೆಂಬರ್. ಸೊ ಅದು 1 ಅಂತ ಬರ್ಬೋದು. ಅಲ್ಲಿಗೆ ಇದು ಎರಡು ವ್ಯಾಲ್ಯೂನು ಆಯಿತು. ಸೊ ಈಗ ನಾವು ಸಿಂಪ್ಲಿಫಿಕೇಶನ್ ಮಾಡಬೇಕು. ನೋಡಿ ಇಲ್ಲಿ ಅಂಶ ಛೇದ ಇದೆ, ಕ್ಯಾನ್ಸಲ್ ಮಾಡೋಣ. 3 ಇಂಟು 1 3 ಆಯಿತು, ಮೈನಸ್ ನೋಡಿ ಇಲ್ಲಿ 2 1s 2 2s, ಅದಕ್ಕೆ 2 ಇಂಟು 1 ಇಂಟು 1 ಪ್ರಾಡಕ್ಟ್ ಈಸ್ 2. ಸೊ 3 ಮೈನಸ್ 2 ನನಗೆ ಆನ್ಸರ್ ನೋಡಿ 1 ಬಂತು. ಸೊ ಇದು ನಮ್ಮ ರಿಕ್ವೈರ್ಡ್ RHS. ಸೊ ಇನ್ ದಿಸ್ ವೇ ವಿ ಕ್ಯಾನ್ ಮೇಕ್ ಯೂಸ್ ಆಫ್ ದ ಟ್ರಿಗ್ನೋಮೆಟ್ರಿಕ್ ವ್ಯಾಲ್ಯೂಸ್. ನೋಡಿ ಆ ಟೇಬಲ್ ಅನ್ನು ಇನ್ನೊಂದ್ಸರಿ ನೀವು ಪ್ರಾಕ್ಟೀಸ್ ಮಾಡಿ ಬರೆದು ಎಲ್ಲ ವ್ಯಾಲ್ಯೂಸ್ಗಳನ್ನು. ಸೊ ದೀಸ್ ಆರ್ ದ ಫ್ಯೂ ಪ್ರಾಬ್ಲಮ್ಸ್ ವಿಚ್ ಹ್ಯಾವ್ ಬೀನ್ ಲಿಸ್ಟೆಡ್ ಇನ್ ದ ಎಕ್ಸರ್ಸೈಸ್ 3.3. ಓಕೆ, ಸೊ ಲೆಟ್ us continue to consider some more concepts in the next class.